ಒಂದು ದೊಡ್ಡ ನದಿಯ ತೀರದಲ್ಲಿ ಒಂದು ಹಣ್ಣುಗಳಿಂದ ತುಂಬಿದ ನೇರಳೆ ಮರ ಇತ್ತು. ಆ ಮರದ ಮೇಲೆ ಒಂದು ಚುರುಕು ಮಂಗ ವಾಸಿಸುತ್ತಿತ್ತು. ಅದು ಪ್ರತಿದಿನ ಸಿಹಿಯಾದ ಹಣ್ಣುಗಳನ್ನು ತಿನ್ನುತ್ತಾ ಸಂತೋಷದಿಂದ ಬದುಕುತ್ತಿತ್ತು. ಆ ನದಿಯಲ್ಲಿ ಒಂದು ಮೊಸಳೆ ಕೂಡ ಇತ್ತು. ಅದು ಮಂಗನ ಜೊತೆ ಸ್ನೇಹ ಬೆಳೆಸಿತು. ಮಂಗ ಪ್ರತಿದಿನ ಮೊಸಳೆಗೆ ಸಿಹಿ ಹಣ್ಣುಗಳನ್ನು ಕೊಡುತ್ತಿತ್ತು. ಹೀಗೆ ಇಬ್ಬರೂ ಒಳ್ಳೆಯ ಸ್ನೇಹಿತರಾದರು. ಒಂದು ದಿನ ಮೊಸಳೆ ಕೆಲವು ಹಣ್ಣುಗಳನ್ನು ಮನೆಗೆ ತೆಗೆದುಕೊಂಡು ಹೋಯಿತು. ಮೊಸಳೆಯ ಹೆಂಡತಿ ಆ ಹಣ್ಣುಗಳನ್ನು ತಿನ್ನಿ ತುಂಬಾ ಖುಷಿಪಟ್ಟಳು. ಆದರೆ ಅವಳಿಗೆ ಒಂದು ಕೆಟ್ಟ ಆಲೋಚನೆ ಬಂತು. ಈ ಹಣ್ಣುಗಳನ್ನು ತಿನ್ನುವ ಮಂಗನ ಹೃದಯ ಇನ್ನೂ ಸಿಹಿಯಾಗಿರಬೇಕು. ನನಗೆ ಅದರ ಹೃದಯ ಬೇಕು ಎಂದು ಅವಳು ಮೊಸಳೆಗೆ ಹೇಳಿದಳು. ಮೊಸಳೆ ಸಂಕಟಕ್ಕೆ ಸಿಲುಕಿತು. ಸ್ನೇಹಿತನನ್ನು ಮೋಸ ಮಾಡುವ ಮನಸ್ಸಿಲ್ಲ, ಆದರೆ ಹೆಂಡತಿಯ ಮಾತನ್ನು ತಪ್ಪಿಸಲು ಆಗಲಿಲ್ಲ. ಕೊನೆಗೆ ಅದು ಮಂಗನನ್ನು ಮನೆಗೆ ಊಟಕ್ಕೆ ಆಹ್ವಾನಿಸಿತು. ಸ್ನೇಹಿತ, ನನ್ನ ಮನೆಗೆ ಬಾ. ನನ್ನ ಹೆಂಡತಿ ನಿನ್ನನ್ನು ನೋಡಲು ಇಷ್ಟಪಡುತ್ತಾಳೆ ಎಂದಿತು ಮೊಸಳೆ. ಮಂಗ ನಂಬಿ ಮೊಸಳೆಯ ಬೆನ್ನೇರಿ ನದಿಯನ್ನು ದಾಟಲು ಹೊರಟಿತು. ಮಧ್ಯದಲ್ಲಿ ಮೊಸಳೆ ಸತ್ಯವನ್ನು ಹೇಳಿಬಿಟ್ಟಿತು. ನನ್ನ ಹೆಂಡತಿಗೆ ನಿನ್ನ ಹೃದಯ ಬೇಕಂತೆ ಎಂದಿತು. ಅದು ಕೇಳಿದ ಮಂಗ ಕ್ಷಣಕಾಲ ಬೆಚ್ಚಿಬಿತ್ತು. ಆದರೆ ತಕ್ಷಣ ಉಪಾಯ ಯೋಚಿಸಿತು. ಅಯ್ಯೋ ಸ್ನೇಹಿತ, ನಾನು ನನ್ನ ಹೃದಯವನ್ನು ಮರದ ಮೇಲೆಯೇ ಇಟ್ಟು ಬಂದಿದ್ದೇನೆ. ಮೊದಲು ತೀರಕ್ಕೆ ಹೋಗೋಣ, ನಾನು ತೆಗೆದುಕೊಂಡು ಬರುತ್ತೇನೆ ಎಂದಿತು. ಮೂರ್ಖ ಮೊಸಳೆ ಅದನ್ನು ನಂಬಿತು. ತೀರಕ್ಕೆ ಬಂದ ತಕ್ಷಣ ಮಂಗ ಚಟ್ಟನೆ ಮರಕ್ಕೆ ಹಾರಿತು. ಮೇಲಿಂದ ಅದು ಹೇಳಿತು, ಸ್ನೇಹಿತನನ್ನು ಮೋಸ ಮಾಡಲು ಯತ್ನಿಸಿದ್ದೀಯಾ? ಹೃದಯವನ್ನು ದೇಹದ ಹೊರಗೆ ಇಡುವವರಾರು? ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಮೊಸಳೆ ತನ್ನ ತಪ್ಪನ್ನು ಅರಿತು ನಾಚಿಕೊಂಡಿತು. ಕಥೆಯ ನೀತಿ: ಬುದ್ಧಿ ಮತ್ತು ಉಪಾಯ ಇದ್ದರೆ ದೊಡ್ಡ ಅಪಾಯದಿಂದಲೂ ತಪ್ಪಿಸಿಕೊಳ್ಳಬಹುದು.